ಆರ್ಗ್ಯಾನಿಕ್ ಫುಡ್ಸನ್ನು ತೊಗೊಳ್ಳಿ, ಮತ್ತು ಮಹಾದೇವ್ ಪಾಟೀಲ್ ಡಾಕ್ಟರ್ ಆಗಿರ್ಬೋದು ಅವರಾಗಿರ್ಬೋದು, ಮತ್ತು ಆಯುಷ್ಯ ಮಾತ್ರ ಸಿಗುವಂಥ ಪ್ರಾಡಕ್ಟ್ಸ್ಗಳನ್ನು ತೊಗೋತಾ ಇದ್ದೀವಿ. ಸೊ ಯೂಸ್ ಮಾಡಿ ಮತ್ತು ರೋಗ ಮುಕ್ತರಾಗಿ ಕೆಮಿಕಲ್ ರಹಿತ ಜೀವನನ ನಡೆಸೋಣ ಸರ್. ನಿಮ್ಗೆ ಹೇಗೆ ಅಂತ ಸರ್ ಸಡನ್ ಮೀಟ್ ಆಗಿದೆ? ಈಗ ನನಗೂ ಏನೋ ಇದ್ದಿದ್ದಲ್ಲ, ನೀವು ಬಂದು ನನಗೆ ಎಷ್ಟು ಸ್ಮೈಲ್ ಕೊಟ್ರಿ, ನಾನು ಮಾತಾಡೋದು ಅಷ್ಟೇ. ಹೌದು ಸರ್. ಪ್ರತಿ ಜಿಲ್ಲೆಯಲ್ಲಿ ಹೋದಾಗ ಒಬ್ರು ಯಾರಾದರೂ ಸಿಗ್ತಾ ಇರ್ತಾರೆ, ಹಾಗಾಗಿ ನಿಮ್ಗೆ ಅನ್ಸುತ್ತಾ ನಾನು ಮೀಟ್ ಆಗ್ತೇನೆ ಅಂತೇಳಿ? ಅಂದರೆ ನಾನು ನಿಮ್ಮದು ವಿಡಿಯೋಸ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇವ್ರಿಗೆ ಒಂದ್ಸತಿ ಹೋಗಿ ಭೇಟಿಯಾಗಿ ಬರೋಣವಾನ ಅಂತೇನೋ ಅನಿಸ್ತಾ ಇತ್ತು. ಬಟ್ ಒಂದು ಫ್ಯೂ ಡೇಸ್ ಆಗೋ ನೀವು ಥರ್ಡ್ ಆಯ್ದು ಹೇಳಿದ್ರಲ್ಲ, ಸೊ ನನ್ನ ಜೊತೆನೂ ಆಗ್ತಾ ಇರತ್ತೆ ಒಂದೊಂದ್ಸಲಿ. ನೋಡೋಣ ಒಂದ್ಸಲಿ ಯಾವಾಗಾರ ದಯಾನಂದ್ ಸರ್ ಭೇಟಿ ಆಗೋಣ ಅಂತ ಹೇಳಿ ಮಾಡಿದೆ. ನೋಡ್ರಿ ಅದು ಇವತ್ತು ಅಚಾನಕ್ಕಾಗಿ ಸಿಕ್ಕ್ರಿ. ಈ ಗಾಡಿಯಲ್ಲಿ ಬಂದಿದ್ರು ಅಲ್ಲಿದೆ ನೋಡಿ, ಎಲ್ಲಿದೆ ಗಾಡಿ ನಿಮ್ಮದು? ಈ ಕಡೆ ಇದೆ. ಈ ಗಾಡಿಯಲ್ಲಿ ಬಂದ್ರು ಅವರು, ಬಂದು ನನಗೆ ಈಗ ಮೀಟ್ ಆದ್ರೆ ಇಲ್ಲಿ ನೋಡಿ ಇಂಡಸ್ಟ್ರಿಯಲ್ ಏರಿಯಾ ಅದು, ಯಾರು ಕೇಳಲ್ಲ ಇಲ್ಲಿ. ಎಲ್ಲ ಮಷಿನ್ ಅಂಗಡಿಗಳ ಎಲ್ಲ ಫ್ಯಾಕ್ಟ್ರಿ ಇದು, ಅನುಗೋಲ್ ಅಂತೇಳಿ ಬೆಳಗಾಮಲ್ಲಿ. ಸಡನ್ನಾಗಿ ಮೀಟ್ ಆದರು, ಒಳ್ಳೇದು ಬಿಡಿ. ಅದ ನಮ್ಮ ನಿಪ್ಪಾಣಿ ಡಾಕ್ಟ್ರಿಂದ ಇವ್ರಿಗೆ ಯೂಸ್ ಆಯ್ತಲ್ಲ, ನಾನು ನಂಬರ್ ಕೂಡ ಎಲ್ಲ ಹಾಕ್ತೇನೆ. ಈ ಬೆಳಗಾಂ ಹತ್ರ ಇರೋದು ನಿಪ್ಪಾಣಿ, ಅವ್ನಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಆಯುರ್ವೇದಿಕ್ ಮೆಡಿಸಿನ್ಗಳನ್ನ ಕೊಡ್ತಾರೆ. ಅದಕ್ಕಿಂತ ಒಳ್ಳೇದು ಫುಡ್ ತಗೊಳ್ಳಿದ್ರೆ. ನಿಮಗೆ ಏಜ್ ಸರ್, ಏಜ್ ಸರ್ ತಂದೆಗೆ ಇವಾಗ 70 ಏಜ್ ಇದೆ ಸರ್. 70 ಅಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, 100% ವರ್ಕ್ ಆಗುತ್ತೆ, ಸ್ಲೋ ಆಗಿ ಆರೋಗ್ಯ ಸ್ಟ್ರೆಂತ್ ಬರ್ತಾ ಹೋಗುತ್ತೆ. ಆದ್ರೂ ಕೂಡ ಮೊದಲಿನಗಿಂತ ಮೆಡಿಸಿನ್ಸ್ ಗಳಿಗಿಂತ ಅವ್ರ ಮೆಡಿಸಿನ್ಸ್ ನಾವು ತಗೋತಾ ಇರೋದ್ರಿಂದ ಸ್ವಲ್ಪ ಎನರ್ಜೆಟಿಕ್ ಫೀಲ್ ಮಾಡ್ತಿದ್ದಾರೆ, ಮತ್ತೆ ತುಂಬಾ ರಿಸಲ್ಟ್ ಕಾಣಿಸ್ತಾ ಇದೆ ಸರ್. ಸ್ಲೋಲಿ ಯೂರಿನ್ ಒಂದು ಬಂದ್ ಆಗ್ಬಿಡೋದಷ್ಟೇ. ಹೌದು ಸರ್. ಯಾರಿಗಾರ ಡಯಾಲಿಸಿಸ್ ಇದ್ರೆ ಯೂರಿನ್ 100% ಬಂದಾಗಿದ್ರೆ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಯೂರಿನೇಷನ್ ಹೋಗ್ತಾ ಇದ್ರೆ 100% ವರ್ಕ್ ಆಗುತ್ತೆ. ಆಗುತ್ತೆ ಸರ್. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.